ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ರಿ? ಆರಾಮದಿರಿ? ನಾವು ಆರಾಮದವ್ರಿ. ಇವತ್ತು ಮಧ್ಯಾಹ್ನ ನಂತರ ಲಾಗ್ ಚಾಲೋ ಮಾಡಕತ್ತಾನೆ ನೋಡ್ರಿ. ಇವತ್ತಿನ ಲಾಗು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತಾನೆ, ಬನ್ನಿ ಫ್ರೆಂಡ್ಸ್. ಗಣೇಶನ ಹಬ್ಬಕ್ಕೆ ಉಂಡೆ ಕಟ್ಟಕ್ಕೆ ಪುಟಾಣಿ, ಶೇಂಗಾ ಕಾಳು, ಕೊಬ್ಬರಿ ಅದನ್ನ ತರಿಸಿದ್ದಲ್ರಿ. ಇವಾಗ ರೆಡಿ ಮಾಡಕತ್ತಾನೆ ರೀ. ಅವ್ವ ಜೋಳನ ಹಸಿ ಮಾಡಕ್ಕೆ ನೋಡ್ರಿ. ಎದ್ಲಂದ್ರಿ ನೋಡ್ರಿ, ನಮ್ಮ ಚೆನ್ನಮ್ಮ ಎದ್ಲು ಅಡುಗೆ ಮಾಡ್ಬೇಕಂದೆ. ನಮ್ಮನ್ನ ಅಡುಗೆ ಮಾಡಿಸ್ಕೊಡಲ್ಲ ಒಬ್ಬರು. ಅವು ರಾತ್ರಿ ನಾನಾರಾತು ಅವನ್ನ ಹಸಿ ಮಾಡೋವೆಲ್ಲ ಆದವು. ಬಟ್ ಅವು ನೋಡ್ಕೊಂತಾವೆ. ನಾ ಮಧ್ಯಾಹ್ನದ ಅಡುಗೆ ಮಾಡ್ತಾನೆ ರೀ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ರೈಸ್ ಮಾಡಿಬಿಡ್ತಾನೆ ರೀ. ಅಕ್ಕಿ ತೊಳೆದು ಸ್ವಲ್ಪ ರೈಸ್ ಮಾಡಿ ಆಮೇಲೆ ಶೇಂಗಾ ಕಾಳು ಹುರ್ಕೊಂತಾನೆ ರೀ. ಶೇಂಗಾ ಕಾಳು ಫ್ರೈ ಮಾಡ್ಕೊತಾನೆ ರೀ. ಮೊನ್ನೆ ಏನಾಗ್ತಾರೆ ಅಂದ್ರೆ ಪಂಚಮಿ ಹಬ್ಬದಾಗ ಉಂಡೆ ಕಟ್ಟಿದ್ವಿ ರೀ. ಉಂಡೆ ಸ್ಟಾಕ್ನ ಉಂಡೆ ಅಷ್ಟು ಚೆಲ್ಲಿದೆ ನೋಡ್ರಿ. ಎಷ್ಟು ಚಲೋ ಆಗಿದ್ದು ಉಂಡೆ. ಅವು ಸ್ವಲ್ಪ ಏನಾಯ್ತು, ನಾನು ಚೀದ್ರಾಗ ಇಟ್ಬಿಟ್ರಿ. ಅದನ್ನ ಚೀಲ್ದಾಗ ಕಟ್ಟಿ ಇಡೋತ್ತಿಗೆ ಅದು ಸ್ವಲ್ಪ ಮುಗ್ಗು ಹಂಗೆ ಬಾಯಾಗ ಒಂಥರ ಸ್ವಲ್ಪ ವಾಸನೆ ಬಂದಂಗೆ ಆಗ್ಬಿಡ್ತು. ಅದನ್ನು ನಾನು ಏನು ಮಾಡಿದೆ, ಬಿಚ್ಚಿ ಒಂದು ಡಬ್ರ್ಯಾಗ ಹಾಕಿ ಗಾಳಿಗೆ ಒಂದಿನ ಹಾಕಿದ್ರೆ ಸ್ಮೆಲ್ ಹೋಗತ್ತೆ ಅಂತ ಇಟ್ಬಿಟ್ವಿ. ಅದ್ರೊಳಗೆ ಹಲ್ಲಿ ಬಿದ್ದುಬಿಡ್ತು. ಎಷ್ಟಾಕ್ನ ಉಂಡೆ ಚೆಲ್ಲಿದ್ರಿಪ್ಪ. ಹಾಗಾಗಿ ಮತ್ತು ನಮ್ಮ ಸುಮಂತ ನಾವು ನಟ್ಟಾಗ ಉಂಡೆ ತಿನ್ನೋಕ್ಕಾಗಲಿಲ್ಲ, ಏನಿಲ್ಲ. ಮತ್ತು ಗಣೇಶ ಚೌತಿಗೆ ಅಂತೂ ವರ್ಷ ಕಟ್ತವ್ರೆ ಸ್ವಲ್ಪ. ಹಾಗಾಗಿ ಮತ್ತು ಇವತ್ತು ಮಾಡಕತ್ತಾನೆ ನೋಡ್ರಿ. ಬೆಳ್ಳುಳ್ಳಿ ಖಾಲಿ ಆಗಿದ್ದು ರೀ. ಬೆಳ್ಳುಳ್ಳಿ ತರಿಸಿದೆ. ಕಾಳು ಬಂದವರಿಗೆ ತೆಗಿತೇನೆ ಕೊಟ್ಟೆ. ಕಾಳು ಹುರ್ಕೊಂಡೆ ಒಂದು 5 ನಿಮಿಷ ಬಿಡ್ತಾನೆ. ಇದನ್ನು ಬಿಟ್ಟು ಆರಿದ್ಮೇಲೆ ಪುಡಿ ಮಾಡ್ಕೊಂಬರ್ತಾನೆ. ನಮ್ಮ ಅಕ್ಕ ಒಂದೆರಡು ಗೊಂಜಾಳ ಹುಡುಗಸ್ತಾಳೆ ಕೊಚ್ಚಾಕತ್ತಾನೆ. ಮಾಡ್ತಾರೆ ನೋಡಿ. ಅವ್ರ ಅಕ್ಕ ಒಬ್ಬವ, ತಮ್ಮ ಒಬ್ಬವ, ಇವ ಅವ್ನ ಫ್ರೆಂಡ್. ಇವ ಸುಮಂತನ ಫ್ರೆಂಡ್ ನೋಡ್ರಿ. ಇವ ಸುಮಂತ ಗೊಂಜಾಳ ತಿನ್ನಲ್ಲದಲ್ಪ. ನೀ ತಿಂತಿದ್ದಿ, ಸುಮಂತ ತಿನ್ನಲ್ಲ ಅಂತ ನೋಡಿ. ಸುಮಂತ ತಿನ್ನಲ್ಲದಲ್ಪ ನೀನು. 10 ಕೋಟಿ ಲಕ್ಷ ಬೇಕಂತ ನೋಡ್ರಿ ಅವ್ನು. ಸುಡ್ತಾನೆ ಬಿಡ್ರಿ. ಸುಡ್ತಾನೆ ಸುಟ್ಟು ಕೊಡ್ತಾನೆ. ಇವತ್ತು ಸ್ವಲ್ಪ ಇದಾಗ್ಯವು ಸುಟ್ಟು ಕೊಡ್ತಾನೆ. ಬಂತಾವಲ್ಲ ಸ್ವಲ್ಪ ಹೇಳೇ ಹೋದವು. ಅಲ್ಲಪ್ಪ, ನಾನು ಇಳೆಲ್ಲ ಗಟ್ಟರ್ದಾಗ ಅನ್ನಬೇಕಬೇಡಿ. ಏ ಚಿನ್ನಮ್ಮ, ಚಿನ್ನಮ್ಮ ಸುಮಂತ ಒಂದು ಸ್ವಲ್ಪ ಜಾಣ ನೋಡ್ರಿ ಅಂತ. ನೋಡೋಣ, ಗೊಂಜಾಳ ಹುರಿಯೋದು ಬೇಡ ಅಂದರೆ ಕುಚ್ಚಾಕತ್ತ ನೋಡೋಣ. ಗೊಂಜಾಳ ಸೀಟಿ ಹೊಡಿತು, ಇನ್ನೊಂದು ಸೀಟಿ ಆಗ್ತದೆ. ನಿಮ್ಮ ಗೊಂಜಾಳ ರೆಡಿ ಆದವು. ಒಂದ್ ಪಟ್ ಏನ್ರ ಗಾಡಿ ರೂಢಿ ಮಾಡಿದ್ರ ಲಕ್ಷ್ಮಕ್ಕ, ನೀ ಏನ್ರ ಗಾಡಿ ರೂಢಿ ಒಂದ್ ಪಟ್ ಮಾಡಿದ್ರ ಆಕಿ ಕೈಯಾಗ ಉಳಿಯತ್ತ ಅಷ್ಟಕತ್ತಂದೆ ನೀನು. ಹಾ, ಎಂತ ಕೆಲ್ಸ ಇದ್ರೆ ಆಕಿನ್ ಬಿಟ್ಟ ಬರ್ಬೇಕಾಕತ್ ನೋಡು ಕರ್ಕೊಂಡ್.
ದಂಧೆ ಮಾಡಬೇಡ್ರಿ ನೋಡಲ್ಲಿ ಆಕೆ ತಂಗಿನ ಅಳಾಕತ್ ನೋಡ್ರಿ. ಮಿಕ್ಸಿಗೆ ಹಾಕ್ಕೊಂಬಿಡ್ತಾನೆ ರೀ. ಪುಟಾಣಿನ ಹಾಕ್ಯಂದಾನೆ, ಶೇಂಗಾನ ಹಾಕ್ಕೊಂಬಿಡ್ತಾನೆ. ಸುಮಂತ ಎಂತಾದ್ ಇಳ್ಕಂದಾನ, ನಮಗೆ ಇಟ್ಟಿಟ್ಟು ಕೊಟ್ಟಾನ ನೋಡ್ರಿ. ಚೆನ್ನಮ್ಮಂದ ಜಳಕ ಆತಿವಾಗ ಜಳಕ ಮಾಡಿಸಿದ್ವಿ. ಗೊಂಜಾಳ ಕೊಡಗಿಸಿದ್ಲಂದ್ರೆ ಅದ್ರಾಗ ಒಂದು ಬಲ್ತ್ ಬಿಟ್ಟಿದ್ರೆ, ಹಾಗಾಗಿ ಅದನ್ನು ಕುಚ್ಚಿದ್ರು ಚಲೋ ಆಗಲ್ಲ, ಹುರಿದ್ರು ಚಲೋ ಆಗಲ್ಲಲ್ರಿ, ಸುಟ್ಟರು. ಹಾಗಾಗಿ ಅದ್ರದ್ದು ಬಜ್ಜಿ ಮಾಡೋಣ ಅಂತ ನೋಡ್ರಿ. ಬಜ್ಜಿ ಮಾಡಾಕತ್ತಾನ, ಸಾಯಂಕಾಲ ಟೀ ಜೊತೆಗೆ ಆಗ್ತೈತೆ ಅಂತ. ಇವಾಗ ಹೋಗಿದ್ನ ಮಿಕ್ಸಿಗೆ ಪೇಸ್ಟ್ ಮಾಡಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಬಂದಾನೆ. ಈ ಥರ ಗಟ್ಟಿ ಇರ್ಬೇಕಾದ್ರೆ ಬಜ್ಜಿ ಬಿಡೋಕೆ ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಈರುಳ್ಳಿ ಹಾಕ್ಯಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಹಾಕ್ಯಬೇಕು, ಮಿಕ್ಸ್ ಮಾಡ್ಕೊಂತಾನೆ ರೀ. ಸೂಪರಾಗಿ ಬರ್ತಾವೆ ನೋಡ್ರಿ. ಗೊಂಜಾಳ ಒಂದು ಗೊಂಜಾಳ ಇತ್ತಂದ್ರೆ ಈ ಥರ ಮಾಡಿದ್ರೆ ಸಾಕು ನೋಡ್ರಿ. ಸಾಯಂಕಾಲ ಹೊತ್ತು ಬೆಳಗ್ಗೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದಕ್ಕೆ ಏನೇನು ಹಾಕ್ಬೇಕು ಏನಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ಇದಕ್ಕಾಗಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾನೆ ರೀ. ಇವತ್ತು ಎಮರ್ಜೆನ್ಸಿ ಅಲ್ರಿ, ಹಾಗಾಗಿ ಈಗಷ್ಟೇ ತೋರ್ಸಾಕತ್ತಾನೆ ರೀ. ಈ ಥರ ಮೊದಲಿಗೆ ಕಲಿಸ್ಕೊಂತಾನೆ ರೀ. ಇದನ್ನ ಭಾಳ ಬಿಡ್ಬಾರ್ದು ರೀ, ಮತ್ತು ಇದು ಆಗ್ಬಿಡ್ತೈತಲ್ಲ ರೀ. ಇವಾಗ ಎಣ್ಣೆ ಕಾಯಕ್ಕಿಟ್ಟು ಹಾಕಿ ಮಾಡೇ ಬಿಡ್ತಾನೆ ನೋಡಿರಿ. ಇವಾಗ ಇದಕ್ಕೇನು ಹಾಕ್ಬೇಕಲ್ರಿ, 1 ಚಮಚ ಅಷ್ಟೇ ರೀ ಹಸಿ ಕಡ್ಲೆ ಹಿಟ್ಟು ಆ್ಯಡ್ ಮಾಡ್ಕೋಬೇಕು ರೀ. 1 ಚಮಚ ಸಾಕ್ರಿ, ಭಾಳ ಹಾಕ್ಬಾರ್ದು ನೋಡಿರಿ. ಉಪ್ಪು ಎಲ್ಲ ನಾನು ಆಗಲ್ಲಾಗ ಮಿಕ್ಸಿಯಾಗ ಹಾಕಿಬಿಟ್ಟಿದ್ರೆ ಇನ್ನೊಂದು ಸರಿ ನೋಡ್ಕೊಂಡು ಈ ಥರ ನೋಡಿರಿ. ನೀರು ಆಗಬಾರ್ದು ರೀ, ಗಟ್ಟಿ ಆಗಬಾರ್ದು. ಈ ಥರ ಆದ್ರೆ ಪರ್ಫೆಕ್ಟಾಗಿ ಸೂಪರಾಗಿರೋ ಇದು ಬಜ್ಜಿ ರೆಡಿ ಆಗ್ತದೆ ನೋಡಿರಿ. ರೆಡಿ ಒಂದು ಬಾಂಡೆ ಒಳಗೆ ಎಣ್ಣೆ ಹಾಕಿ ಬಿಟ್ಕೊಂಡೇನೆ ರೀ. ಇವಾಗ ಬಜ್ಜಿ ಹಾಕಿದ ಮೇಲೆ ಬಜ್ಜಿ ಬಿಡ್ತಾವಲ್ಲ ರೀ, ಆವಾಗ ಮೀಡಿಯಮ್ ಸೈಜ್ ಉರಿ ಒಳಗೆ ಇಟ್ಟು ನೋಡಿರಿ. ಎಣ್ಣೆ ಇದಾಗೈತಿ, ಇವಾಗ ಬಜ್ಜಿ ಬಿಡ್ಕೊಂತಾನೆ ನೋಡಿರಿ. ಈ ಥರ ಹಾಕ್ಕೊಂಡೇನೆ ಇವಾಗ 1 ನಿಮಿಷ ಬಯಲ್ರಿ ಇದೆ ಮೀಡಿಯಮ್ ಒಳಗೆ. ಆಮೇಲೆ ತಿರುಗಿಸ್ತಾನೆ, ತಿರುಗಿ ಇನ್ನೊಂದು ಮೈಲೆ ಬೇಯಿಸ್ಕೊತಾನೆ ರೀ. ಥರ 1 ನಿಮಿಷ ಆದಮೇಲೆ ಇವನ್ನ ಈ ಥರ ನೋಡಿರಿ ಎಲ್ಲರೂ ಒಂದು ಸ್ವಲ್ಪ ಇದಾಗಿ ಅವನ್ನ ಮಾಡ್ಕೊಂತೀನಿ. ಚಹಾ ಕುಡಿದು ನಮ್ಮ ಚಿನ್ನಮ್ಮನ ಜಳಕನ ಮಾಡಿದ್ವಿ ರೀ. 8 ತಿನ್ಕೊಂಬ ತಲೆ ಮೇಲೆ ನೀರು ಹಾಕ್ತಾವ್ರಿ. ಈಗ ಆಕೆಗೆ 6 ತಿಂಗಳ ಬೇಕಲ್ಲ, ಹಂಗಾಗಿ ಎಲ್ಲ ಉಂಡೆ ಕಟ್ಟೋಕ್ಕೆಲ್ಲ ರೆಡಿ ಮಾಡಿಟ್ಟೇನೆ ರೀ. ಅಂಟಿ ಕಡೆಯಿಂದ ರಾತ್ರಿ ಕಟ್ಟಿಸಿದ್ರೆ ಮುಗೀತು ನೋಡಿರಿ. ತಿಳಿದು ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಅದೇ ಮಾಡಿ ಟೈಮ್ ಇವತ್ತು ಸಂಡೇ ಹೆಂಗೆ ಗೊತ್ತಾ ಅನ್ನೋದು ಗೊತ್ತಾಗಿಲ್ಲ. ಮತ್ತು ನಾಳಿಂದ ಕೆಲ್ಸಕ್ಕೆ ಹೋಗ್ಬೇಕು. ಸೂಪರಾಗಿರೋ ವಡೆ ರೆಡಿ ಆದವು. ಇದಕ್ಕೇನು ಹಾಕ್ಬೇಕು ಹೆಂಗೆ ಮಾಡ್ಬೇಕನ್ನ ನೆಕ್ಸ್ಟ್ ಟೈಮು ಡೀಟೇಲ್ವಾಗಿ ತೋರಿಸ್ತಾನೆ ರೀ. ನೋಡಿರಿ ಎಲ್ಲ ಕೆಲಸ ಆಯ್ತು. ಇಪ್ಪಟ ರಾತ್ರಿ ಉಂಡೆ ಒಂದು ಕಟ್ಟಾಕ ಹೇಳಿದ್ವಲ್ಲ ರೀ, ಅಂಟಿ ಬಂತು. ಇಪ್ಪಟ ಉಂಡೆ ಕಟ್ಟಾಕತ್ತೇವೆ ನೋಡಿರಿ. ಬಾರಿದಾವನ್ರಿ, ನಾವು ಎಷ್ಟು ಮಾಡಿದ್ರೆ ಆಕೆಗೆ ಅವ್ರ ರೊಕ್ಕ ಎತ್ತಿಗೆಂದ ಕೊಡ್ಬೇಕು. ಹಂಗೆ ಬಿಡ್ದಾಡ್ತ ಹಂಗೆ ಈ ಕಾಳು ಇರ್ಲಿ ಅಂತ ಇನ್ನೂ ಸಾಕು ಸಾಕಾದ್ರೆ ಮೊನ್ನೆ ಮತ್ತೆ ಹೇಳಿದ್ದಲ್ಲ, ಹಾಗಾಗಿ ಇಷ್ಟ ಮಾಡಿದೆ ನೋಡು. ಸುಮಂತಗ ಎಷ್ಟು ನೆಗಡಿ ಆಗ್ಬಿಟ್ಟೈತೆ ರೀ. ಐಸ್ ತಿನ್ಬೇಡ ಅಂದ್ರೆ ಸಾಕು, ಐಸ್ ತಿನ್ನೋದು ಜ್ಯೂಸ್ ಕುಡಿಯೋದು ಇದನ್ನ ಮಾಡ್ದಾನ. ನೆಗಡಿ ಮಾಡ್ಕೊಂಬಿಟ್ಟಾನ ಇವಾಗ. ಮನೆ ಹಿಂಗೆ ಬಂದದ್ದೇ ನನಗೆ ಅದಾಣ ಅನ್ಸ್ತದ. ಅವಾಗ ಬಂದದ್ದೆಲ್ಲ ಅದೊಂದು ಕೆಂಪು ಅಂದರೆ ಬೆಲ್ಲ, ಅದು ಬೆಳಗಿತ್ತದು. ಇದು ಹಳದಿ ಐತಿ ಕಲರ್ ಬೆಲ್ಲ.
ಬೆಲ್ಲನೇ ಸರ ಬರೋದಿಲ್ಲ, ನೀರು ಹೊಡೆದು ಬೆಲ್ಲ ಕುಕ್ಕಿ ಬೆಲ್ಲನ ಪಾಕ. ಆ ಕುಕ್ಕಿ ಬಜ್ಜಿ ಸರಿ ಬರಲಿಲ್ಲ ಅಂತ ಹಂಗೆ ಇದನ್ನ ಹಾಕಿದ್ರು ಇವತ್ತು. ಕೈಗೆ ನನಗೆ ಗಟ್ಟಿ ಅಂತವಲ್ಲ ಕಟಕ ಬಿಡು ಸಾಕು. ಸಾಲದು ಬಿಸಿ ಮಾಡಕ್ಕ ಆತ ನೀವು ಹೊಡೆದ ಗೊತ್ತಲ್ಲ, ಅದು ಬೆಲ್ಲ ಹುಡುಕಿ ನೋಡಿದ್ರೆ ಗೊತ್ತಾಗ್ತೈತಿ. ಎಷ್ಟೋ ಉಂಡೆ ಕಟ್ಟಿದ್ವಿ ನೋಡ್ರಿ. ನಮ್ಮ ಓನರ್ ಬಂದು ಕಟ್ಟೋದು ಬಾತ್ ಮನೆವು ಹಂಗಾಗಿದ್ದು ರೀ. ಏನು ಮಾಡೋಕಪ್ಪ, ನಾವು ತಲೆ ಬಿದ್ದ ಓಸು ಉಂಡೆ ಒಗ್ದಂಗೆ ಆಯ್ತು ನೋಡ್ರಿ. ಇವಾಗ ಮತ್ತೆ ಅಡುಗೆ ಮಾಡ್ಬೇಕಲ್ರಿ, ಹಾಗಾಗಿ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದಾನೆ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಫ್ರೆಂಡ್ಸ್.